ಇದು ಪಂಚತಂತ್ರದ ಮಿತ್ರಭೇದ ವಿಭಾಗದ ಒಂದು ಕತೆ, ಸಿಂಹ ಮತ್ತು ಚತುಷ್ಪದಿ ಮೊಲ. ಒಮ್ಮೆ ಕಾಡಿನಲ್ಲಿ ಭೀಕರ ಸಿಂಹವೊಂದು ಪ್ರತಿದಿನವೂ ಹಲವಾರು ಮೃಗಗಳನ್ನು ಕೊಂದು ತಿಂದು ಹಾಕುತ್ತಿತ್ತು. ಇದರಿಂದ ಭಯಗೊಂಡ ಮೃಗಗಳು ಸಭೆ ಸೇರಿ ತೀರ್ಮಾನ ಮಾಡಿತು. ಪ್ರತಿದಿನವೂ ಒಬ್ಬ ಪ್ರಾಣಿ ತನ್ನಿಂದ ಸಿಂಹನಿಗೆ ಆಹಾರವಾಗಿ ಹೋಗುವುದು, ಹೀಗಾಗಿ ಉಳಿದವರು ಬಚಾವಾಗಬಹುದು. ಸಿಂಹನು ಒಪ್ಪಿಗೆ ಸೂಚಿಸಿತು. ಒಂದು ದಿನ ಚತುಷ್ಪದಿ ಮೊಲವು ಹೋಗಬೇಕಾಗಿತ್ತು. ಅದು ಬುದ್ಧಿವಂತವಾಗಿ ತಡವಾಗಿ ಹೋಗಿತು. ಕೋಪಗೊಂಡ ಸಿಂಹ ಕೇಳಿತು, ಏಕೆ ತಡವಾಯಿತು? ಮೊಲ ಉತ್ತರಿಸಿತು, ನಿನ್ನ ಹೆಸರು ಹೋಲುವ ಮತ್ತೊಂದು ಸಿಂಹ ನನ್ನನ್ನು ತಿಂದುಬಿಡತೀನಿ ಎಂದಿತ್ತು. ಬಹುತೇಕ ಅದು ನಿನ್ನ ಸ್ಥಾನವನ್ನು ಬೇಕೆಂದಿದ್ದೆ. ಕೋಪಗೊಂಡ ಸಿಂಹ ಅವನನ್ನು ತಕ್ಷಣ ನನ್ನ ಬಳಿ ಕರೆದುಕೊಂಡು ಬಾ ಎಂದು ಗರ್ಜಿಸಿತು. ಮೊಲವೊಂದು ತೆಳುವಾದ ನೀರಿರುವ ಬಾವಿಯ ಬಳಿಗೆ ಕರೆದುಕೊಂಡು ಹೋಯಿತು ಹಾಗೂ ಒಳಗೆ ತೋರಿಸುತ್ತಾ, ಇಲ್ಲೋದು ನಿನ್ನ ಪ್ರತಿದ್ವಂದ್ವಿ ಎನ್ನುತ್ತೆ. ಬಾವಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿದ ಸಿಂಹ, ಇದು ನಿಜವಾಗಿಯೂ ನನ್ನ ಹುದ್ದೆಗೆ ಕುತ್ತು ಎಂದು ಭಾವಿಸಿ ಅದನ್ನು ಕೊಲ್ಲಲು ಬಾವಿಗೆ ಜಿಗಿಯಿತು. ಆದರೆ ಅದು ಹಾರಿ ಬಿದ್ದು ಬಾವಿಯಲ್ಲಿ ಮುಳುಗಿತು. ಈ ರೀತಿ ತಳಮಳವಿಲ್ಲದೆ ಬುದ್ಧಿಯಿಂದ ಕಾಡಿನ ಪ್ರಾಣಿಗಳನ್ನು ಮೊಲ ಉಳಿಸಿತು.